ಗುಂಡಿನ ದಾಳಿಗಳು ನಡೆದಿಲ್ಲ. ಸಹಜ ಸ್ಥಿತಿಗೆ ಮರಳುತ್ತಾ ಇದೆ ಜಮ್ಮು ಕಾಶ್ಮೀರದ ಬಾರ್ಡರ್. LOC ಭಾಗದಲ್ಲಿ ಸಹಜ ಸ್ಥಿತಿಗೆ ಮರಳುತ್ತಾ ಇದೆ ಅಲ್ಲಿನ ಜನಜೀವನ. ಪಾಕ್ನಿಂದ ಯಾವುದೇ ಡ್ರೋನ್ ಅಥವಾ ಗುಂಡಿನ ದಾಳಿ ನಡೆದಿಲ್ಲ. ಪರಿಸ್ಥಿತಿ ಈಗ ಶಾಂತವಾಗಿದೆ ಅಂತ ಭಾರತೀಯ ಸೇನೆ ಮಾಹಿತಿಯನ್ನು ಕೊಟ್ಟಿದೆ. ಯಾಕೆಂದ್ರೆ ಭಾರತೀಯ ಸೇನೆ ಕೂಡ ಫುಲ್ ಅಲರ್ಟ್ ಆಗಿದೆ. ಆ ಭಾಗದಲ್ಲಿ ಯಾವ ಕ್ಷಣದಲ್ಲೂ ಕೂಡ ನರಿಬುದ್ಧಿಯ ಪಾಕಿಸ್ತಾನ ತನ್ನ ಪಾಖಂಡಿತನವನ್ನು ತೋರಿಸ್ಬಿಡಬಹುದು. ಸೊ ಹಾಗಾಗಿ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿ ಮತ್ತೆ ಅಪ್ರಚೋದಿತ ದಾಳಿಯನ್ನು ನಡೆಸಿಬಿಟ್ರೆ, ಹೀಗಾಗಿ ಭಾರತೀಯ ಸೇನೆ ಕೂಡ ಕಟ್ಟೆಚ್ಚರವನ್ನು ವಹಿಸಿದೆ. ಅದರ ಹೊರತಾಗಿಯೂ ಗಡಿ ಭಾಗದಲ್ಲಿ ಯಾವುದೇ ಗುಂಡಿನ ದಾಳಿಗಳು ನಡೆದಿಲ್ಲ. ಕದನ ವಿರಾಮದ ಬಳಿಕ ಜಮ್ಮು ಕಾಶ್ಮೀರ ಸಹಜ ಸ್ಥಿತಿಗೆ ಮರಳುತ್ತಾ ಇದೆ. ಜನಜೀವನ ಸಹಜ ಸ್ಥಿತಿಯತ್ತ ಮರಳುತ್ತಾ ಇರುವಂಥದ್ದನ್ನು ನಾವು ಕಾಣಬಹುದು. ಯಾಕಂದರೆ ಕದನ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಶುರುವಾಗ್ತಿದ್ದ ಹಾಗೆಯೇ ರೀತಿ ಅಘೋಷಿತ ಬಂದ ರೀತಿಯ ವಾತಾವರಣ. ಜನ ಈ ವೇಳೆ ಯಾವ ಕ್ಷಣದಲ್ಲಿ ಎಲ್ಲಿಂದ ಫೈರ್ ಆಗುತ್ತೋ, ಪಾಕಿಸ್ತಾನ ಅನಾಗರಿಕರನ್ನ ಗುರಿಯಾಗಿಸ್ಕೊಂಡು ದಾಳಿ ಮಾಡಿಬಿಡ್ತು ಅನ್ನುವಂಥ ಕಾರಣಕ್ಕೆ ಮನೆಗಳನ್ನೆಲ್ಲ ತೊರೆದು ಹೋಗಿದ್ರು. ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಸೇನೆ ರವಾನಿಸಿತ್ತು. ಗಡಿ ಭಾಗದಲ್ಲಿ ಶೆಲ್ ದಾಳಿಯನ್ನು ಅಪ್ರಚೋದಿತವಾಗಿ ನಡೆಸಿದ್ದಂಥ, ಅದು ನಾಗರಿಕರನ್ನ ಗುರಿಯಾಗಿಸ್ಕೊಂಡು ಪಾಕಿಸ್ತಾನ ನಡೆಸಿದ್ದಂಥ ಶೆಲ್ ದಾಳಿಯಲ್ಲಿ ಸುಮಾರು 15 ಮಂದಿ ಮೃತಪಟ್ಟಿದ್ದರು, 70ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದರು. ಹಾಗಾಗಿ ಆ ಭಾಗದಲ್ಲಿರುವಂಥ ಜನರನ್ನೆಲ್ಲ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡುವಂಥ ನಿಟ್ಟಿನಲ್ಲಿ ಭಾರತೀಯ ಸೇನೆ ಮುಂದಾಗಿತ್ತು. ಆದರೆ ಈಗ ಕದನ ವಿರಾಮ ಘೋಷಣೆ ಆಗಿರೋದ್ರಿಂದ ಭಾರತ ಮತ್ತು ಪಾಕಿಸ್ತಾನದ ನಡುವಣ ಈ ಕದನ ವಿರಾಮ ಘೋಷಣೆಯಾಗಿದ್ದರಿಂದ ಪಾಕಿಸ್ತಾನ ಕೂಡ ಯಾವುದೇ ರೀತಿಯಲ್ಲೂ ಅಪ್ರಚೋದಿತ ದಾಳಿಯನ್ನು ನಡೆಸುವಂಥ ದುಸ್ಸಾಹಸಕ್ಕೆ ಕೈ ಹಾಕಿಲ್ಲ. ಹಾಗಾಗಿ ಜನಜೀವನ ಕೂಡ ಸಹಜ ಸ್ಥಿತಿಯತ್ತ ಮರಳುತ್ತಾ ಇದೆ. ಜನ ಗಡಿ ಭಾಗದಲ್ಲಿರುವಂಥ ಗ್ರಾಮಗಳನ್ನು ತೊರೆದಿದ್ದಂಥ ಜನ ಈಗ ಗ್ರಾಮಗಳತ್ತ ಮುಖ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಜಿಲ್ಲೆಯಲ್ಲಿ ಶಾಲಾ ಕಾಲೇಜುಗಳು, ಅಂದರೆ ಗಡಿ ಜಿಲ್ಲೆಯನ್ನು ಹೊರತುಪಡಿಸಿದಂತೆ ಬೇರೆ ಭಾಗಗಳಲ್ಲೆಲ್ಲ ಶಾಲಾ ಕಾಲೇಜುಗಳು ಪುನರಾರಂಭವಾಗ್ತಾ ಇದೆ. ಹಾಗಾಗಿ ಶಾಲೆಗಳಿಗೆ ಯಾವುದೇ ರೀತಿಯ ಆತಂಕವಿಲ್ಲದೆ ಮಕ್ಕಳು ಕೂಡ ಅಥವಾ ವಿದ್ಯಾರ್ಥಿಗಳು ಶಾಲೆಗೆ ಹೋಗಲಿಕ್ಕೆ ಅನುವು ಮಾಡಿಕೊಡಲಾಗಿದೆ. ಅಲ್ಲಿನ ಶಿಕ್ಷಣ ಇಲಾಖೆ ಕ್ರಮವನ್ನು ತೆಗೆದುಕೊಂಡಿದೆ. ಶಾಲಾ ಕಾಲೇಜುಗಳು ಎಂದಿನಂತೆ ಓಪನ್ ಆಗಿದೆ. ಗಡಿ ಭಾಗದಲ್ಲಿ ಅಂದರೆ ಜಮ್ಮು ಭಾಗದಲ್ಲಿ